ಬಾವಿಗಳ ಕಂಡಿತು ಕೆಲರಿ ಬಾವಿಯ ತೋಡೆಂಬರು. ಅರವಟ್ಟಿಗೆ ಛತ್ರವು ತಮ್ಮದೆಂಬರು. ಅರವಟ್ಟಿಗೆ ಛತ್ರವು ತಮ್ಮದೆಂಬರು. ಎಲೆ ಪೈರೈದದಿರೆ ಸುರಿವ ಮಳೆ ಸುರಿಸದಿತ್ತಡೆ. ಎಲೆ ಪೈರೈದದಿರೆ ಸುರಿವ ಮಳೆ ಸುರಿಸದಿತ್ತಡೆ. ಅವರೇ ತರಲಿ ನೀಡುವರಯ್ಯ, ಅವರೇ ತರಲಿ ನೀಡುವರಯ್ಯ. ರಾಮನಾಥ ರಾಮನಾಥ ಅವರೇ ತರಲಿ ನೀಡುವರಯ್ಯ. ರಾಮನಾಥ ರಾಮನಾಥ. ದಾಸಿಮಯ್ಯನವರು ಲೋಕದ ಜನರ ಅಹಂಕಾರತೆಯನ್ನು ಪ್ರಸ್ತುತ ವಚನದಲ್ಲಿ ತೆರೆದಿಟ್ಟಿದ್ದಾರೆ. ತಮ್ಮ ಸ್ವಾರ್ಥ ಅಥವಾ ತಮ್ಮ ಪ್ರಚಾರಕ್ಕಾಗಿ ಅವರ ಹೆಸರಿನಲ್ಲಿ ತೃಷೆ ಹಿಂಗಿಸುವುದಕ್ಕಾಗಿ ವರತೆಗಳನ್ನು, ಅಂದರೆ ನೀರಿನ ಸೆಲೆ ಕಂಡು ಅಲ್ಲಲ್ಲಿ ಬಾವಿಯನ್ನು ತೋಡುತ್ತಾರೆ. ಊಟಕ್ಕಾಗಿ ಅರವಟ್ಟಿಗೆ ಛತ್ರಗಳನ್ನು ಇಡುತ್ತಾರೆ. ಎಲ್ಲರಿಂದ ಅವರು ಪುಣ್ಯವಂತರೆಂದು ಕರೆಸಿಕೊಳ್ಳುತ್ತಾರೆ. ಒಂದು ವೇಳೆ ಪರಮಾತ್ಮನು ಮಳೆಯನ್ನೇ ಸುರಿಸದಿದ್ದರೆ ಹೊಗಳಿಸಿಕೊಳ್ಳುವ ಜನರು ಎಲ್ಲಿಂದ ಕೊಡುವರು? ಸೃಷ್ಟಿಯ ದೈನಂದಿನ ಕ್ರಿಯೆಗಳು ಭಗವಂತನ ಅಧೀನದಲ್ಲಿದೆ. ಆದುದರಿಂದ ಭಗವಂತನನ್ನೇ ಸ್ತುತಿಸುವುದು ಯೋಗ್ಯವಾಗಿದೆ ಎಂಬ ಭಾವವನ್ನು ಇಲ್ಲಿ ಕಾಣಬಹುದು.